ಅದಕ್ಕಿಂತ ಜಾಸ್ತಿ ಕುತೂಹಲವನ್ನು ಚನ್ನಪಟ್ಟಣ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಮೇಲೆ ಕೆಳಗೆ ನಡೀತಾ ಇದೆ ಇಬ್ಬರ ಮಧ್ಯೆ JDS ಆ್ಯಂಡ್ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಲ್ಲಿ. ಸಂಡೂರು ಮತ್ತು ಶಿಗ್ಗಾಂವಿ ಮಾತ್ರ ನಿರೀಕ್ಷೆಯ ರೀತಿಯಲ್ಲೇ ಸಾಗಿದಂತೆ ಇದೆ ಈ ಕ್ಷಣಕ್ಕೆ. ಆಲ್ ರೈಟ್. ಎಸ್, ರಾಜ್ಯದಲ್ಲಿ ಈಗ 3 ಕ್ಷೇತ್ರಗಳ ಕಥೆಯನ್ನ ಈಗಾಗಲೇ ಹೇಳ್ತಾ ಇದ್ದೀವಿ ನಿಮಗೆ. ಸಂಡೂರು ಮತ್ತು ಶಿಗ್ಗಾಂವಿ ಮತ್ತು ಚನ್ನಪಟ್ಟಣದ ಕಥೆಯನ್ನ. ದೇಶದಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಇನ್ನುಳಿದಂತೆ 48 ಉಪಚುನಾವಣೆಗಳ ವಿಚಾರವನ್ನು ಕೂಡ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. 48ರಲ್ಲಿ ನಮಗೆ ಕೇಂದ್ರೀಕೃತವಾಗೋದು ನಮ್ಮ ರಾಜ್ಯದ 3 ಮಾತ್ರ ಹೆಚ್ಚಿನ ರೀತಿಯಾಗಿ ಕೇಂದ್ರೀಕೃತವಾಗ್ತಾ ಇದೆ. ಸಂಡೂರಿನಲ್ಲಿ 3ನೇ ಸುತ್ತಿನಲ್ಲೂ ಕೂಡ ಈಗ ಮುಂದುವರಿತಾ ಇದ್ದಾರೆ ಅನ್ನಪೂರ್ಣ ಅವರು. ಕಾಂಗ್ರೆಸ್ 15,874 ಮತಗಳನ್ನು ಪಡ್ಕೊಂಡಿದ್ದಾರೆ. ಒಂದು 2-2.5 ಸಾವಿರ ಮತಗಳ ಅಂತರ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಖಿಲ್ ಅವರು 2ನೇ ಸುತ್ತಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ದೊಡ್ಡ ಮುನ್ನಡೆ ಏನಿಲ್ಲ, 128 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. 2ನೇ ಸುತ್ತು, ಒಟ್ಟು 20 ಸುತ್ತುಗಳು ಅಲ್ಲಿರೋದು. ಈಗ 2 ಮುಗಿದಿದೆ, ಇನ್ನು 18 ಸುತ್ತುಗಳಿದೆ. ಏನ್ ಬೇಕಾದ್ರೂ ಕೂಡ ಆಗಬಹುದು. ಅದು ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಅಂದ್ರೆ ಕಾಂಗ್ರೆಸ್ ಕಡೆಗೆ ಇಲ್ಲ NDA ಕಡೆಗೆ ಚಾನ್ಸಸ್ ಇದೆ. ಮಹಾರಾಷ್ಟ್ರದ ಮಾತ್ರ 137, 134ಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಅಲ್ಲಿ NDA ಪೂರ್ಣ ಬಹುಮತವನ್ನ ಪಡ್ಕೊಂಡು ಬಿಡುತ್ತೆ ಮಹಾಯುತಿ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇತ್ತು. ಕಾಂಗ್ರೆಸ್ ಅದಕ್ಕೆ ಟೀಕೆಯನ್ನ ಮಾಡ್ತಾ ಇತ್ತು. ಅಲ್ಲ ರೀ, ಹರಿಯಾಣದಲ್ಲಿನೇ ಏನಾಯ್ತು ಗೊತ್ತು ತಾನೆ ನಿಮಗೆ, ನಾವು ನಂಬಲ್ಲಪ್ಪ ಎಕ್ಸಿಟ್ ಪೋಲ್ಗಳಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಹೋಗ್ತಾ ಇರೋ ಟ್ರೆಂಡ್ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ. ಜಾರ್ಖಂಡದ್ದು ಕೂಡ ಹಾಗೆ. ಜಾರ್ಖಂಡ್ನಲ್ಲೂ ಕೂಡ NDAನೇ ಅಲ್ಲಿ ಪೂರ್ಣ ಬಹುಮತವನ್ನ ಪಡ್ಕೊಂಡು ಬಿಡುತ್ತೆ, ಸರ್ಕಾರವನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ. ನೋಡಿ, ಮತ್ತೆ ಆ ಕಡೆಗೆ ಈ ಕಡೆಗೆ ಚೇಂಜಸ್ ಆಗಿದೆ. ಈಗ NDA ಅಲ್ಲಿ 35, ಆ ಕಡೆಗೆ JMM 33, 38ರಿಂದ 33. ಹಾಗಾಗಿ ಸುತ್ತುಗಳು ಮುಗಿದಂಗೆ ನಿಮಗೆ ಒಂದು ಚಿತ್ರಣ, ಒಂದು ಟ್ರೆಂಡ್ ಗೊತ್ತಾಗಬೇಕು ಅಂತಂದ್ರೆ ಒಂದು 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ, ಯಾರು ಎಲ್ಲಿ ಸ್ಥಾನವನ್ನ ಭದ್ರವಾಗಿ ಮಾಡ್ಕೊಳ್ತಾರೆ ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ 4,830 ಮತಗಳ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ದೇವೇಂದ್ರ ಫಡ್ನವೀಸ್ 2,500 ಆಗ್ಲೇ ಹಿನ್ನಡೆ ಅಂತ ಇತ್ತು, ಈಗ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಶಿಗ್ಗಾಂವಿ 2ನೇ ಸುತ್ತಿನ ಮತ ಎಣಿಕೆ ಕೂಡ ಮುಕ್ತಾಯವಾಗಿದೆ. ಭರತ ಬೊಮ್ಮಾಯಿಗೆ 1,139 ಮತಗಳ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಶಿಗ್ಗಾಂವಿಯಲ್ಲಿ. ಆ ಕಡೆಗೆ ಸಂಡೂರಿನಲ್ಲೂ ಕೂಡ ಅನ್ನಪೂರ್ಣ ಅವರು 2,500 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲೂ ಕೂಡ 2ನೇ ಸುತ್ತಿನ ಮತ ಎಣಿಕೆ ಈಗ ಮುಕ್ತಾಯವಾಗಿದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. 128 ಮತಗಳ ಮುನ್ನಡೆಯನ್ನ ಅವರು ಕಾಯ್ದುಕೊಳ್ತಾ ಇರೋದು. ಹಾಗಾಗಿ ಈಗ ಸುತ್ತುಗಳು ಮುಗಿದಂಗೆ ಅದರ ಬಿಸಿ ಕೂಡ ಏರ್ತಾ ಹೋಗುತ್ತೆ. ಆಯಾ ನಾಯಕರುಗಳಿಗೆ ಅದರ ಬಿಸಿ ತಟ್ತಾ ಹೋಗುತ್ತೆ, ಏನಾಗ್ಬಿಡುತ್ತೆ ಅಂತ ಹೇಳಿ. ಬಟ್ ಅವ್ರ ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ. ಯಾವ ಸುತ್ತು ಯಾವ ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ ನಮಗೆ ಜಾಸ್ತಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಕನ್ಫರ್ಮ್ ಆಗಿ ಹೇಳ್ತಾರೆ ಸರ್, ಅದನ್ನು ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಇದೇ ಬೂತಲ್ಲಿ ಇಷ್ಟೇ ಬರುತ್ತೆ ಇಂತಿಂತ ಲೆಕ್ಕ ಹಾಕೊಂಡು ಕೂತಿರ್ತಾರೆ ಅಂತ ಹೇಳಿ ಅಲ್ವಾ ಸರ್? ಪಕ್ಕಾ ಲೆಕ್ಕ ಮಾಡಿ ಇಟ್ಕೊಂಡಿರ್ತಾರೆ ಅವರಿಗೆ. ಪಕ್ಕ ಅಂದ್ರೆ ಒಂದು ರಫ್ಲಿ ಸಿಗುತ್ತೆ, ರಫಾಗಿ ಐಡಿಯಾ ಸಿಗತ್ತೆ ಅವ್ರಿಗೆ. ಆ ಲೆಕ್ಕಾಚಾರದಿಂದನೇ ಯೋಗೇಶ್ವರ್ ಎಲ್ಲೆಲ್ಲಿ ಕಾಮೆಂಟ್ ಮಾಡಿರೋದು, ಬೂತ್ ವೈಸ್ ನೋಡಿದ್ರೆ ನಾ ಗೆಲ್ತೀನಿ ಅಂತ. ಬಟ್ ಅಂಡರ್ ಕರೆಂಟ್ ಆಗಿ ಕೆಲವು ಚುನಾವಣೆಗಳಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನಮ್ಮ ಸ್ಥಾಪಿತ ಲೆಕ್ಕಾಚಾರಗಳು ಗಣಿತಶಾಸ್ತ್ರದ ಪ್ರಕಾರ ಚುನಾವಣೆ ನಡೆದಿರಲ್ಲ. ಹಂಗೆ ನಡೆದಿರಲ್ಲ. ವಿಚಿತ್ರವಾದಂತಹ ಒಳಸುಳಿಗಳು ಕೆಲಸ ಮಾಡಿಬಿಟ್ಟಿರುತ್ತೆ, ಅದು ನಮ್ಮ ಅರಿವಿಗಿರಲ್ಲ. ಏಜೆಂಟ್ರೆಲ್ಲ ಕೂತ್ಕೊಂಡಿರ್ತಾರಲ್ಲ ಸರ್ ಹೊರಗಡೆ, ಏಜೆಂಟ್ರು ಕೂತಿದ್ದಾರಲ್ಲ, ಹಾಕಿ ಬಂದವ್ರ ಯಾರಿಗೆ ಹಾಕತ್ರಿ ಅಂತ ಹೇಳ್ಬಿಟ್ಟು ಬರ್ಕೊಂಡಿರಕ್ಕೆ ಆಗಲ್ಲ ಅಲ್ಲಿ, ಹಂಗಾಗಿರಲ್ಲ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಆ ಯಪ್ಪಂಗೆ ಟಿಕೆಟ್ ಕೊಡ್ಬೋದಾಗಿತ್ತಪ್ಪ, ಅವನು ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಈ ಕುಮಾರಸ್ವಾಮಿಗೆ ಅನ್ನೋ ಭಾವನೆ ಇದ್ರೆ ಯೋಗೇಶ್ವರ್ ಪರವಾಗಿ ಕುಮಾರಸ್ವಾಮಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಆದರೆ ರಿವರ್ಸಲ್ಲಿ ಅಲ್ಲಪ್ಪ, ಅವನನ್ನು 2 ಸರಿ ಸೋತಿದ್ದಾನೆ, ಇನ್ನು 3ನೇ ಸರಿ ಸೋಲ್ಸ್ಬೇಕು ಅವನನ್ನು ಪಾಪ. ಅಲ್ಲ, ಅವ್ರೇನೋ ದೊಡ್ಡ ಗೌಡ್ರೆ ಬಂದು ಕೇಳ್ತಿದ್ದಾರೆ, ಈ ಸರಿ ಕೊಟ್ಬಿಟ್ಟು ಕಳಿಸ್ಬಿಡೋಣ ಬಿಡೋತ್ಲ ಕಡೆಗೆ ಅಂತ ಇದ್ರೆ, ಯು ಡೋಂಟ್ ನೋ, ಯು ಮೇ ನಾಟ್ ಬಿ ಏಬಲ್ ಟು ರೀಡ್ ಇಟ್, ಅದನ್ನು ಗೊತ್ತಾಗಲ್ಲ ಒಳಗಡೆಯಲ್ಲಿ. ಹೀಗಾಗಿ ತರಾವರಿ ರೀಸನ್ಸಲ್ಲಿ ಒಳಸುಳಿಗಳು ಕೆಲಸ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಆದಂಗೆ ಬಿಟ್ವೀನ್ ಸುರೇಶ್ ಅಂಡ್ ಮಂಜುನಾಥ್ ಆದಾಗ ರಿಸಲ್ಟ್ ಬಗ್ಗೆ ಬಹುಜನರು ಮಂಜುನಾಥ್ ಗೆದ್ದುಬಿಡ್ತಾರೆ ಅಂತ ಇದ್ದರು, ಆ ಮಾರ್ಜಿನ್ ಆಫ್ ವಿಕ್ಟ್ರಿನ ಎರಡೂ ಕಡೆಯಿಂದ ನಿರೀಕ್ಷೆಗಳಿರಲಿಲ್ಲ ಅವ್ರಿಗೆ. ಮಾರ್ಜಿನ್ ಆಫ್ ವಿಕ್ಟ್ರಿ